ಹಲೋ ರೆನಾಲ್ಡ್ಸ್ ಫ್ಯಾಮಿಲಿ, ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ. ನಿಮ್ಮೆಲ್ರಿಗೂ ನನ್ನ ಮತ್ತೊಂದು ಗ್ಯಾಜೆಟ್ ಸ್ಟ್ರೀಟ್ ವ್ಲಾಗ್ಸ್ ಸಂಡೇ ಬಜಾರ್ ವಿಡಿಯೋದಲ್ಲಿ ಸ್ವಾಗತ. ಏನಪ್ಪ ಇವನು ಗೆಟಪ್ ಚೇಂಜು ಮತ್ತೆ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಆಗಿದೆ ಅಂತ ಅನ್ಕೊಂತಿದ್ದೀರಾ? ಇವತ್ತು ನಾನು ಸಂಡೇ ಬಜಾರ್ಗೆ ಸಿಟಿ ಮಾರ್ಕೆಟ್ ಕಡೆಯಿಂದ ಎಂಟ್ರಿ ಕೊಟ್ಟೆ. ಸೊ ಆ ಫ್ಲೈಓವರ್ ಇಂದ ಸ್ಟ್ರೈಟ್ ಆಗಿ ಬಂದು ನೀವು ಲೆಫ್ಟ್ ತಗೊಂಡ್ರೆ ಸಾಕು, ನಮ್ ಸಂಡೇ ಬಜಾರಿನ ಮೊದಲನೇ ಸಂಧಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಂಧಿ ಡೆಡ್ ಎಂಡ್ ಇಂದ ನೀವು ಕೆಲವೊಂದು ಅಂಗಡಿಗಳನ್ನ ನೋಡಬಹುದು. ಮೈಕ್ ಇಲ್ದಿರೋ ಕಾರಣ ಲೈವ್ ಆಗಿ ಮಾತಾಡಕ್ಕಾಗಿಲ್ಲ. ಅಂಡ್ ಈ ವಾರ ಆಸ್ ಯೂಶುವಲ್ ಆಗಿ ಚಾಲೆಂಜ್ ವಿಡಿಯೋ ಮಾಡ್ತಾ ಇಲ್ಲ ನಾನು. ನೆಕ್ಸ್ಟ್ ವೀಕ್ ನಾನು ಯಾವ ಚಾಲೆಂಜ್ ಮಾಡ್ಬೇಕಂತ ನಾನು ನಿಮ್ಮೇಲ್ ಬಿಡ್ತೀನಿ. ಈ ವಾರ ನಮ್ ಕಣ್ಣಿಗೆ ಏನೇನ್ ಗ್ಯಾಜೆಟ್ ಸಿಗುತ್ತೋ ಅವೆಲ್ಲ ತೋರ್ಸ್ಕೊಂಡು ಹೋಗ್ತೀನಿ ನಾನು. ಸೊ ಬನ್ನಿ ಇವಾಗ ಸಂಡೇ ಬಜಾರ್ ಒಳಗೆ ಹೋಗೋಣ. ಸ್ಟಾರ್ಟಿಂಗ್ ಅಲ್ಲಿ ಫಿಲಿಪ್ಸ್ MP3 ಪ್ಲೇಯರ್ ದರ್ಶನ ಕೊಡ್ತು. ಈ ಐಟಮ್ಸ್ ಯಾವ್ದ್ರದ್ದು ನಾನು ಪ್ರೈಸ್ ಅಂತೂ ಹೇಳಕ್ ಹೋಗಲ್ಲ, ಅದೇನಕ್ಕಂತ ನಾನು ಲಾಸ್ಟ್ ಅಲ್ಲಿ ತಿಳಿಸಿದೀನಿ ಅಷ್ಟೇ. ಅಲ್ಲ, ಇನ್ನೊಂದು ಮೇನ್ ರೀಸನ್ ಏನಂದ್ರೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಈ ಒಂದು ಐಪಾಡ್ ಈ ವಾರ ಇವ್ರ ಹತ್ರ ಕೇಳಿದ್ದಕ್ಕೆ 1200 ರೂಪಾಯಿ ಅಂತ ಹೇಳಿದ್ರು. ಅದೇ ನೆಕ್ಸ್ಟ್ ವೀಕ್ ಇನ್ನೊಬ್ರ ಹತ್ರ ಕೇಳಿ 600 ಇಂದ 800 ಹೇಳ್ತಾರೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಅದಾದ್ಮೇಲೆ ಈ ಒಂದು ಕೋಡ್ಯಾಕ್ದು ಒಂದು ಡಿವೈಸ್ ನೋಡಿದೆ. ಇದು ಏನಂತ ಗೆಸ್ ಮಾಡಿ ನೋಡೋಣ. ಮುಂಚೆ ನಾನು ವಿಡಿಯೋಸ್ ಅಲ್ಲಿ ಒಂದು ಕೀಚೇನ್ ಬಗ್ಗೆ ಮಾತಾಡಿದ್ದೆ ನಾನು, ಡಿಜಿಟಲ್ ಕೀಚೇನ್ ಅಂತ. ಇದು ಕೂಡ ಅದೇನೆ, ಇದು ಕೋಡ್ಯಾಕ್ದು. ಈ ಡಿವೈಸ್ ಬಗ್ಗೆ ಅಂಗಡಿಯವ್ರು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇದರದ್ದು ಪ್ರೈಸ್ 800 ರೂಪಾಯಿ ಅಂತ ಹೇಳಿದ್ರು. ಸೊ ಹಂಗೆ ವಾಪಸ್ ಕೊಟ್ಬಿಟ್ಟೆ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಈವಾ ಅನ್ನೋ ಬ್ರ್ಯಾಂಡ್ ಮಸಾಜರ್ ನೋಡಿದೆ. ನೋಡಕ್ಕೆ ಐ ಮಸಾಜರ್ ತರ ಇತ್ತು. ಇದು ಐ ಮಸಾಜರ ಹೆಡ್ ಮಸಾಜರ ಗೊತ್ತಿಲ್ಲ. ಇದರಲ್ಲಿ ಒಂದು ಚಿಕ್ಕ ಡಿಸ್ಪ್ಲೇ ನೋಡ್ತಿದ್ದೀರಲ್ಲ, ಇದರಲ್ಲಿ ನೀವು ಮೋಡ್ ಎಲ್ಲ ಸೆಟ್ ಮಾಡ್ಕೋಬಹುದು. ಈ ತರ ಮಸಾಜರ್ ಇವ್ರ ಅಂಗಡಿಯಲ್ಲಿ ಒಂದು 4-5 ಪೀಸ್ ಇದೆ. ಇದು ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಅವ್ರಿಗೂ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಆನ್ಲೈನ್ ಅಲ್ಲಿ ಎಷ್ಟಿದೆ ಅಂತ ಗೊತ್ತಿದ್ರೆ ಹೇಳಿ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಐಟಮ್ ನ ಎತ್ತಿ ನೋಡ್ತಾ ಇದ್ದೆ. ನಾನು ಅನ್ಕೊಂಡೆ ಇದೊಂದು ಸ್ಮಾರ್ಟ್ ವಾಚ್ ಅಂತ, ಬಟ್ ಸ್ಮಾರ್ಟ್ ವಾಚ್ ಅಲ್ಲ ಇದು ಒಂದು MP3 ಪ್ಲೇಯರ್ ಅಂತೆ. ಬರೀ ಒಂದೇ ಒಂದು ಬಟನ್ ಇದೆ ಇದರಲ್ಲಿ. ಅದು ಬಿಟ್ರೆ ಒಂದು ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಇದೆ ಅಷ್ಟೇ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಟೈಪ್ ಸಿ ಇದೆ. ಸೊ ಇದು ಲೇಟೆಸ್ಟ್ ಇಲ್ಲ ಹಳೇದ ಅಂತ ಕಮೆಂಟ್ ಮಾಡಿ. ಅದೇ ಅಂಗಡಿಯಲ್ಲಿ ಫಿಟ್ಬಿಟ್ ಸ್ಮಾರ್ಟ್ ವಾಚ್ ನೋಡಿದೆ. ಲಾಸ್ಟ್ ಟೈಮ್ ರೌಂಡ್ ಶೇಪ್ ಅಲ್ಲಿ ನೋಡಿದ್ವಿ, ಈ ಸತಿ ಬಾಕ್ಸ್ ಅಲ್ಲಿ ಇದೆ. ಲಾಸ್ಟ್ ಟೈಮ್ ತರಾನೇ ಈ ಒಂದು ಫಿಟ್ಬಿಟ್ ಅಲ್ಲೂ ಸ್ಟ್ರಾಪ್ ಇರ್ಲಿಲ್ಲ. ಈ ಒಂದು ಐಟಮ್ ನ ನೋಡ್ರಿ, ಇದು ಕ್ಯಾಶಿಯೋದು. ಇದು ಏನ್ ಕ್ಯಾಲ್ಕುಲೇಟರ್ ಏನಂತಾನೆ ಗೊತ್ತಾಗ್ತಿಲ್ಲ. ನೋಡಕ್ ಒಳ್ಳೆ ಏಲಿಯನ್ ಡಿವೈಸ್ ತರ ಇದೆ ಇದು. ಗೂಗಲ್ ಲೆನ್ಸ್ ಅಥವಾ ಚಾಟ್ GPT ಅಲ್ಲಿ ಕೇಳಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ. ಆದ್ರೂ ನಮ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ತುಂಬಾ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವರಷ್ಟು ಡೀಟೇಲ್ ಆಗಿ ಬೇರೆ ಯಾರು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಬಿಡಿ. ಅದೇ ಅಂಗಡಿಯಲ್ಲಿ ಈ ಒಂದು ಡಿವೈಸ್ ನ ನೋಡಿದೆ. ಇದು ಏನಂತ ಗೊತ್ತಾಗಿಲ್ಲ. ಲಾಸ್ಟ್ ಟೈಮ್ ನಿಮ್ಗೆ ಜ್ಞಾಪಕ ಇದ್ರೆ ಒಂದು ವಾಯ್ಸ್ ರೆಕಾರ್ಡರ್ ಮತ್ತೆ ಕೆಲವು ಡಿವೈಸಸ್ ನಾನು ಪರ್ಚೇಸ್ ಮಾಡಿದ್ದೆ ಒಂದು ಅಂಗಡಿಯಲ್ಲಿ. ಅದೇ ಅಂಗಡಿಯಲ್ಲಿ ಈ ಒಂದು ಡಿವೈಸ್ ಇತ್ತು. ಮೋಸ್ಟ್ಲಿ ಎಲ್ಲ ವಿಚಿತ್ರವಾದ ಡಿವೈಸಸ್ ಇವರ ಅಂಗಡಿಗೆ ಬರುತ್ತೆ ಅನ್ಸುತ್ತೆ. ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ನೋಡಿ, ಇದು ಕೂಡ ಅಷ್ಟೇ ಅದೇ ಅಂಗಡಿಯಲ್ಲಿ ಸಿಕ್ತು. ಯಾವುದೋ ಶಾರ್ಪ್ ಅನ್ನೋ ಬ್ರ್ಯಾಂಡು. ಈ ಬ್ರ್ಯಾಂಡ್ ಅಲ್ಲಿ ಪ್ರೊಜೆಕ್ಟರ್ ನೋಡಿದ್ದೀನಿ ನಾನು. ಇದು ಕ್ವಾಟಿ ಕೀಪ್ಯಾಡ್ ಅಲ್ಲಿ ಇದೆ, ಪ್ಲಸ್ ಕ್ಯಾಲ್ಕುಲೇಟರ್ ತರಾನು ಕಾಣಿಸ್ತಾ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಏನಕ್ಕೆ ಯೂಸ್ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಸೈನ್ಸ್ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರಿಗೆ ಯೂಸ್ಫುಲ್ ಅನ್ಸುತ್ತೆ ಇದು. ಈ ಒಂದು ಡಿವೈಸ್ ಏನಂತ ಗೆಸ್ ಮಾಡಿ ನೋಡೋಣ. ನೀವು ಆಲ್ರೆಡಿ ಇನ್ಸ್ಟಾಕ್ಸ್ 360 ಅಂತ ಒಂದು ಐಟಮ್ ನ ನೋಡಿರ್ತೀರಾ. ಅದೇ ತರಾನೇ ಇದು ಒಂದು ಪ್ರಿಂಟರ್. ಆಕ್ಚುಲಿ ಫೋಟೋ ಪ್ರಿಂಟರ್ ಅಂತ ಹೇಳ್ಬೋದು. ಇದರಲ್ಲಿ ಕಾರ್ಟ್ರಿಜ್ ಬರುತ್ತೆ ಒಳಗಡೆ ಅಂಡ್ ಇನ್ಸ್ಟೆಂಟ್ ಆಗಿ ಇದು ಫೋಟೋ ಪ್ರಿಂಟ್ ಮಾಡುತ್ತೆ. ಬಟ್ ಇದರಲ್ಲಿ ಕ್ಯಾಮ್ರಾ ಇಲ್ಲ. ನೋಡಿ, ಇದೆ ಕಾರ್ಟ್ರಿಜ್. ಸೊ ಕ್ಯಾಮ್ರಾ ಇಂದ ಫೋಟೋ ತೆಗೆದ್ಬಿಟ್ಟು ಇದರಲ್ಲಿ ಡೈರೆಕ್ಟ್ ಆಗಿ ಪ್ರಿಂಟ್ ಕೊಡ್ಬೋದು ಅನ್ಸುತ್ತೆ. ಸೇಮ್ ಶಾಪ್ ಇನ್ನೊಂದು ಗೇಮಿಂಗ್ ಡಿವೈಸ್ ಮೊಬಿಗೋ ಅಂತ. ಇದರಲ್ಲಿ ಆಕ್ಚುಲಿ ಕೆಸೆಟ್ ಹಾಕೋ ತರ ಇದೆ. ಪರ್ಚೇಸ್ ಮಾಡೋ ಐಡಿಯಾ ಇತ್ತು, ಬಟ್ ಏನ್ ಮಾಡ್ಲಿ, ಇದ್ರದ್ದು ಕೆಸೆಟ್ ಎಲ್ಲ ಸಿಗಲ್ಲ ಗುರು. ಡಿಸ್ಪ್ಲೇ ಅಲ್ಲೂ ಸ್ವಲ್ಪ ಏಟ್ ಬೇರೆ ಬಿದ್ದಿತ್ತು. ಅಂಡ್ ಇನ್ನೊಂದು ಏನು ವಿಷಯ ಅಂದ್ರೆ, ಇದರಲ್ಲಿ 4 ಬ್ಯಾಟ್ರಿ ಹಾಕಬೇಕು. ವೆಯ್ಟ್ ಕೂಡ ತುಂಬಾ ಜಾಸ್ತಿ ಇತ್ತಿದು. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು ಸ್ಮಾರ್ಟ್ ಕ್ಯಾಮ್ರಾ. ಆಕ್ಚುಲಿ ಇದು ಬೇಬಿ ಕ್ಯಾಮ್ರಾ ಅಂತಾರೆ. ನೋಡಕ್ ಒಳ್ಳೆ ಪೆಂಗ್ವಿನ್ ಶೇಪ್ ಅಲ್ಲಿ ಇದೆಯಾ. ಇದು ಆಕ್ಚುಲಿ ಕ್ಯೂಬೋ ಅನ್ನೋ ಬ್ರ್ಯಾಂಡ್. ಇದನ್ನ ಆಕ್ಚುಲಿ ಬೇಬಿ ಮಾನಿಟರ್ ಯೂಸ್ ಮಾಡ್ತಾರೆ. ಸಪೋಸ್ ಮಗು ಏನಾದ್ರು ಕೊಯ್ಯ ಅಂದ್ರೆ ಇದರಲ್ಲಿರೋ ಸೆನ್ಸರ್ ಅದನ್ನ ಡಿಟೆಕ್ಟ್ ಮಾಡಿ ನಿಮ್ಗೆ ಒಂದು ಮೆಸೇಜ್ ಕೊಡುತ್ತೆ. ನೋಡಕ್ ತುಂಬಾನೇ ಯೂನಿಕ್ ಆಗಿದೆ. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅದೇ ಅಂಗಡಿಯಲ್ಲಿ ಈ 2 ಸ್ಮಾರ್ಟ್ ಸ್ಪೀಕರ್ ನ ನೋಡಿದೆ. ಇದು ಆಕ್ಚುಲಿ ಗೂಗಲ್ ಕಡೆದು. ಜನರೇಷನ್ ಯಾವ್ದೋ ಹಳೇದೇ ಅನ್ಸುತ್ತೆ, ತುಂಬಾ ಹಳೇದು ಆಕ್ಚುಲಿ. ನಾನು ಒಂದ್ಸತಿ ಗೂಗಲ್ ಸ್ಮಾರ್ಟ್ ಸ್ಪೀಕರ್ ನ ಟ್ರೈ ಮಾಡಿದ್ದೆ. ತುಂಬಾನೇ ಟಾರ್ಚರ್ ಇರೋದು. ಇದು ಕೂಡ ಅಷ್ಟೇ, MI ಕೂಡ ಅಷ್ಟೇ, ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ನಾನು ಯೂಸ್ ಮಾಡಿರೋ ಡಿವೈಸ್ ಹಂಗ ಅಂತ ಗೊತ್ತಿಲ್ಲ. ಈ ಶೌಮಿ ಮತ್ತೆ ಜೆಬ್ರಾನಿಕ್ಸ್ ಒಂದೇ ತರ ಅನ್ಸುತ್ತೆ. ಇವ್ರು ಲಾಂಚ್ ಮಾಡದೇ ಇರೋ ಡಿವೈಸೇ ಇಲ್ಲ ಗುರು. ಇವಾಗ ನೋಡಿ, ವೈಫೈ ರೇಂಜ್ ಎಕ್ಸ್ಟೆಂಡರ್ ಕೂಡ ಬಿಟ್ಟಿದ್ದಾರೆ. ಇದು ಯಾವುದೋ ನೆಟ್ವರ್ಕ್ ಡಿವೈಸ್ ಅಂತ ಗೊತ್ತು, ಬಟ್ ಏನಿದು? ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಐಡಿಯಾ ಇದೆಯಾ? ಸೆಂಟ್ರಲ್ಲಿ ಏನೋ ಒಂಥರ ಇದೆ, 3-4 ಆಂಟೆನಾ ತರ ಇದೆ. ಇದು ಏನಂತ ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಬಲ್ಬ್ ಅಲ್ಲ, ಇದು ಒಂದು CCTV ಕ್ಯಾಮ್ರಾ. ಆಕ್ಚುಲಿ ಇದರಲ್ಲೇ ಸ್ಪೀಕರು, ಇದರಲ್ಲೇ ಲೈಟು ಎಲ್ಲ ಬಂದ್ಬಿಡುತ್ತೆ. ಪ್ಲಗ್ ಅಂಡ್ ಪ್ಲೇ ಅನ್ಸುತ್ತೆ. ಇದು ಒಂದು QR ಸ್ಕ್ಯಾನರ್ ಇತ್ತು. ಮೋಸ್ಟ್ಲಿ ಆ್ಯಪ್ ಕಂಟ್ರೋಲ್ಡು ಇರಬೇಕು ಅನ್ಸುತ್ತೆ. ಹಳೆ ಟೇಪ್ ರಿಕಾರ್ಡರ್ ನೋಡಿ, ಇದು ಸ್ಟೀರಿಯೋ. ಆಕ್ಚುಲಿ ಈ ತರ ಇರೋದನ್ನ ಒಂದ್ಸತಿ ಪರ್ಚೇಸ್ ಮಾಡಿ ರೆಸ್ಟೋರೇಷನ್ ವಿಡಿಯೋ ಹಾಕ್ಬೇಕಂತ ಆಸೆ ಇದೆ. ನೆಕ್ಸ್ಟ್ ಯಾವಾಗಾದ್ರೂ ಕೆಸೆಟ್ ಜೊತೆ ಸಿಕ್ಕಿದ್ರೆ ಗ್ಯಾರಂಟಿ ಇಸ್ಕೊತೀರಿ.
ಅಲ್ಲ, ತುಂಬ ಜನ ಕೇಳ್ತೀರಾ ರೆಸ್ಟೋರೇಷನಲ್ಲಿ ಬರೀ ಬ್ಯಾಟ್ರಿ ಇಶ್ಯೂ ಹೆಂಗೆ ಬರುತ್ತೆ, ಡಿಸ್ಪ್ಲೇ ಇಶ್ಯೂ ಹೆಂಗೆ ಬರುತ್ತೆ ಅಂತ. ಬೇಸಿಕ್ ಆಗಿ ಈ ಚಿಕ್ಕ ಚಿಕ್ಕ ಡಿವೈಸಸ್ ಅಲ್ಲಿ ಇಶ್ಯೂ ಬಂದ್ರೆ ಇದೇ ಜಾಸ್ತಿ ಬರೋದು. ನಾನು ರೆಸ್ಟೋರೇಷನ್ ವಿಡಿಯೋಸ್ ಅಲ್ಲಿ ಬೋರ್ಡ್ ಇಶ್ಯೂ ಬಂದಿರೋದು ಹಾಕಿರ್ತೀನಿ. ಇನ್ನು ಬೋರ್ಡ್ ಲೆವೆಲ್ ಎಲ್ಲ ರಿಪೇರ್ ಮಾಡೋಕ್ಕೆ ನನ್ಗೆ ಬರಲ್ಲ. ನಾನು ಆದಷ್ಟು ಪರ್ಚೇಸ್ ಮಾಡಿ ರಿಪೇರ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ರೆಸ್ಟೋರ್ ಮಾಡೋ ಟೈಮಲ್ಲಿ ಎಷ್ಟೋ ಐಟಮ್ಸ್ ಒಡೆದೋಗಿದೆ ಕೂಡ. ಸಂಡೇ ಬಜಾರ್ ಐಟಮ್ಸ್ ಇಂದ ನಾನು ಸ್ವಲ್ಪ ಲಾಸ್ ಬೇರ್ ಮಾಡಿಲ್ಲ ಗುರು. ಸೊ ಫೀಡ್ಬ್ಯಾಕ್ ಕೊಡಿ, ಪರವಾಗಿಲ್ಲ. ಆದರೆ ಡಿಮೋಟಿವೇಟ್ ಆಗೋ ಥರ ಕ್ರಿಟಿಸೈಸ್ ಮಾಡೋದು, ಅಸಂಪ್ಷನ್ಸ್ ಅಲ್ಲಿ ಕಮೆಂಟ್ ಹಾಕೋದು, ಬೈಯೋದು, ಆಮೇಲೆ ನನ್ನ ಫೇಸ್ ಬಗ್ಗೆ ಮಾತಾಡೋದು, ಇವೆಲ್ಲ ಏನಕ್ಕೆ? ಹೋಗ್ಲಿ ಬಿಡಿ. ಇವಾಗ ನೋಡ್ತಾ ಇರೋದು ಆಕ್ಷನ್ ಕ್ಯಾಮ್ರಾಸ್ಗಳು. ಇವೆರಡು ನಾರ್ಮಲ್ ಕ್ಯಾಮ್ರಾಸ್. ಕ್ಲಾರಿಟಿ ಓಕೆ ಅನ್ಸುತ್ತೆ ಅಷ್ಟೇ, 720p ಬರುತ್ತೆ. ಇವೆರಡು ಆಕ್ಚುಲಿ ಒಡೆದೋಗಿದೆ ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದಾರೆ. ಇದು MI ಕಡೆಯಿಂದ ಆಂಡ್ರಾಯ್ಡ್ ಬಾಕ್ಸ್ ಕಣ್ರಿ. ನೋಡೋಕ್ಕೆ ತುಂಬಾನೇ ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಇತ್ತು. ಇದನ್ನ ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದಿರೋ, ಸೊ ನಾನು ಬರೀ ವಿಡಿಯೋ ಮಾಡ್ಕೊಂತೀನಿ ಅಂತ ಎತ್ಕೊಂಡೆ. ಆಕ್ಚುಲಿ ಈ ವಾರ ಆಂಡ್ರಾಯ್ಡ್ ಬಾಕ್ಸಸ್ ಮತ್ತೆ ಸ್ಮಾರ್ಟ್ ಹೋಮ್ ಬಗ್ಗೆನೇ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಆ ಒಂದು ಚಾಲೆಂಜ್ ಮಾಡೋಕ್ಕೆ ಐಟಮ್ಸ್ ಜಾಸ್ತಿ ಬೇಕು. ಅಂಗಡಿಗಳಲ್ಲಿ ಐಟಮ್ಸ್ ಅಷ್ಟಿರಲಿಲ್ಲ. ಅದಕ್ಕೆ ಈ ಒಂದು MP3 ಪ್ಲೇಯರ್ನ ನಾನು ತುಂಬಾ ದಿವಸದಿಂದ ಹುಡುಕ್ತಾ ಇದ್ದೆ. ಫೈನಲಿ ನನಗೆ ಸಿಕ್ತು ಸೋನಿ ಕಡೆಯಿಂದ. ಇದು ಸೋನಿ ವಾಕ್ಮ್ಯಾನ್ದು MP3 ಪ್ಲೇಯರ್ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ ಇದು. ಆಕ್ಚುಲಿ ಏನೊಂದು ವಿಷಯ ಅಂದ್ರೆ ರೇಟ್ ಸ್ವಲ್ಪ ಜಾಸ್ತಿ, ಬಟ್ ಬೇಕು ಅಂದಮೇಲೆ ಪರ್ಚೇಸ್ ಮಾಡಲೇಬೇಕಲ್ಲ ಗುರು. ಇದೇನ್ ನೋಡ್ತಾ ಇದ್ದೀರಾ, ಇದು ಅಲೆಕ್ಸಾ ಎಕೋ ಬಾಕ್ಸ್ ತರಾನೇ ಗೂಗಲ್ದು ಸ್ಮಾರ್ಟ್ ಹೋಮ್ ಅಂತಾರೆ. ಇದರಲ್ಲಿ ನಿಮಗೆ ಟಚ್ ಡಿಸ್ಪ್ಲೇ ಬಂದ್ಬಿಡುತ್ತೆ. ಈ ಒಂದು ಡಿಸ್ಪ್ಲೇ ಫುಲ್ ಊಸ್ಟ್ ಆಗಿದೆ, ಒಡೆದೋಗಿದೆ. ಇದರಲ್ಲಿ ಕನೆಕ್ಟಿವಿಟಿ ಇಶ್ಯೂಸ್ ಬರುತ್ತೆ ಅಂತ ಒಬ್ರು ಹೇಳ್ತಾ ಇದ್ರು ನನಗೆ ಲಾಸ್ಟ್ ಟೈಮು. ಇದು ಕೂಡ ನೋಡಿ ಅದೇ ತರ ಇದೆಯಾ, ಬಟ್ ಇದು ಟ್ಯಾಬು ಆ್ಯಂಡ್ ಇದು ಸ್ಯಾಮ್ಸಂಗ್ ಟ್ಯಾಬ್ ಕಣ್ರಿ. ನೋಡೋಕ್ಕೆ ಹಳೆ ಮಾಡೆಲ್ ತರ ಇದೆ. ಮೈಕ್ರೋ USB ಇದೆ ಇದರಲ್ಲಿ. ಇದ್ರದ್ದು ಪ್ರೈಸು 3500 ಅಂತ ಹೇಳಿದ್ರು. ಇದು ತುಂಬಾನೇ ಹಳೆ ಡಿವೈಸು, ಅಷ್ಟಕ್ಕೆಲ್ಲ ವರ್ತೇ ಇಲ್ಲ ಗುರು. ನಮ್ಮ ಫ್ರೆಂಡ್ ಒಬ್ರು ಮತ್ತೊಂದು ಅಂಗಡಿಯಿಂದ ಈ ಒಂದು ಹವರ್ ಬೋರ್ಡ್ ನ ಪರ್ಚೇಸ್ ಮಾಡಿದ್ರು. ವೆಯ್ಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಇದ್ರ ಬಗ್ಗೆ ಗೊತ್ತಿಲ್ದಿರೋರಿಗೆ ಇದ್ರ ಮೇಲೆ ನಿಂತ್ಕೊಂಡು ನೀವು ಹಾಯಾಗಿ ಓಡಾಡ್ಬೋದು. ಬ್ಯಾಲೆನ್ಸಿಂಗ್ ಗೊತ್ತಿರ್ಬೇಕಷ್ಟೇ. ಇದು ಆಕ್ಚುಲಿ ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಸ್ವಲ್ಪ ರೇಟ್ ಜಾಸ್ತಿನೇ. ಬಟ್ ನಮ್ಮ ಫ್ರೆಂಡಿಗೆ ಬೇಕಿತ್ತು, ಅದಕ್ಕೆ ಅವ್ರು ಪರ್ಚೇಸ್ ಮಾಡ್ಕೊಂಡ್ರು. ಇಲ್ಲಿಂದ ಮತ್ತೊಂದು ಅಂಗಡಿಗೆ ಹೋದ್ವಿ. ಈ ಒಂದು ಅಂಗಡಿಯಲ್ಲಿ ಈ ಒಂದು ಡಿವೈಸ್ ನ ನೋಡಿದೆ. ಇದು ಆಕ್ಚುಲಿ ಕೊಡೆಕ್ ಕಡೆಯಿಂದ ಒಂದು ಮಿನಿ ಪ್ರಿಂಟರ್. ಇದರಲ್ಲಿ ಡಿಸ್ಪ್ಲೇ ಎಲ್ಲ ಇತ್ತು ಗುರು. ಇದನ್ನ ಲಿಟರಲ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ನನಗೂ ಐಡಿಯಾ ಇಲ್ಲ. ಬಟ್ ನಾನು ಇದನ್ನ ಟಿವಿಯಲ್ಲಿ ಆಡ್ ಬರೋ ಟೈಮಲ್ಲಿ ಎಲ್ಲ ನೋಡಿದೀನಿ. ಇದರಲ್ಲಿ ಪೇಪರ್ ಪ್ರಿಂಟ್ ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ. ಮುಂದೆ ಚಾಲೆಂಜ್ ವಿಡಿಯೋಸ್ ನಿಮ್ಗೆ ಬೇಕಿದ್ರೆ ಚಾಲೆಂಜ್ ವಿಡಿಯೋಸ್ಗೆ ಸಜೆಷನ್ಸ್ ಕೊಡಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಆದಷ್ಟು ಎಲ್ಲ ಐಟಮ್ಸ್ ನ ಕವರ್ ಮಾಡಿದೀವಿ. ಅಂಡ್ ಆದಷ್ಟು ಕಮೆಂಟ್ ಮಾಡೋರು ನಾನು ಏನು ಬೆಟರ್ ಆಗಿ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಸೊ ರೆನಾಲ್ಡ್ಸ್ ಫ್ಯಾಮಿಲಿ, ಇದುವರೆಗೂ ಸಂಡೇ ಬಜಾರ್ ವಿಡಿಯೋ ನೋಡಿರ್ತೀರಾ. ಸಂಡೇ ಬಜಾರ್ ವಿಡಿಯೋ ಯಾಕೆ ಇಷ್ಟು ಶಾರ್ಟ್ ಆಗಿದೆ ಅಂತ ನೀವು ಅನ್ಕೋಬೋದು. ಯಾಕಂದರೆ ಐಟಮ್ಸ್ ಇಲ್ಲ, ನಾನೇನು ಮಾಡಲಿ. ಸೊ ನಾವು ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಏನೇನು ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಬನ್ನಿ. ಮೊದಲಾಗಿ ಈ ದೊಡ್ಡ ಐಟಮ್ನ ಪರ್ಚೇಸ್ ಮಾಡಿದೆ. ಸೊ ಇದು ಏಸರ್ದು ಮಾನಿಟರ್. ಆ್ಯಕ್ಚುಲಿ ಪರ್ಚೇಸ್ ಮಾಡ್ಕೊಂಡು ಬಂದೆ, ಮನೇಲಿ ಬಂದು ಚೆಕ್ ಮಾಡಿದೆ, ಬಟ್ ವರ್ಕ್ ಆಗಿಲ್ಲ. ಸೊ ಆ್ಯಸ್ ಯೂಶ್ವಲ್ ಲಾಸ್ ಆಗೋಯಿತು. ಸೊ ಆ ಒಂದು ಮಾನಿಟರ್ ನೀವೇನು ನೋಡಿದ್ರೆ ಅದು 27 ಇಂಚಸ್ಸು. ನಾನು 27 ಇಂಚಸ್ ಮಾನಿಟರ್ ರಿಕ್ವೈರ್ಮೆಂಟ್ ಇತ್ತು, ಅದಕ್ಕೆ ಅದನ್ನು ನಾನು ಪರ್ಚೇಸ್ ಮಾಡಿದೆ. ಬಟ್ ಬ್ಯಾಡ್ ಲ್ಯಾಕ್ ಅನ್ಬೋದು, ಗೊತ್ತಿಲ್ಲ ಏನಂತ, ವರ್ಕ್ ಆಗಿಲ್ಲ ಅದು. ಸೊ ಬರೀ ಬ್ಯಾಕ್ಲೈಟ್ ಮಾತ್ರ ಬರ್ತಾಯಿದೆ, ಆದರೆ ಡಿಸ್ಪ್ಲೇ ಏನು ಬರ್ತಾಯಿಲ್ಲ. ಸೊ ನೋಡೋಣ ಅದನ್ನು ಏನು ಮಾಡೋಕ್ಕಾಗುತ್ತೆ ಅಂತ. ಸೊ ಅದನ್ನು ಬಿಟ್ಟರೆ ಸ್ವಲ್ಪ ಇನ್ನೂ ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಒಂದೊಂದಾಗಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಪ್ರೈಸಸ್ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಒಂದೊಂದು ಪ್ರೈಸಸಲ್ಲಿದೆ. ಆ್ಯಂಡ್ ನಾವಲ್ಲಿ ರೆಗ್ಯುಲರ್ ಆಗಿರೋ ಕಾರಣ ನಮಗೆ ಸ್ವಲ್ಪ ಡಿಸ್ಕೌಂಟೆಡ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಕೊಡ್ತಾರೆ. ಸೊ ನಾವು ಆ ಪ್ರೈಸಸ್ನ ಡಿಸ್ಕ್ಲೋಸ್ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಅವ್ರಿಗೆ ತೊಂದರೆ ಆಗೋ ಥರ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಮತ್ತೆ ಹೋಗ್ಬೇಕು ಸಂಡೇ ಬಜಾರ್ಗೆ. ಸೊ ಅದಕ್ಕೆ ಕಾರಣ ನಾನು ಪ್ರೈಸಸ್ ಮೆನ್ಷನ್ ಮಾಡಲ್ಲ. ತುಂಬ ಜನ ಕೇಳ್ತೀರಾ ಪ್ರೈಸಸ್ ಮೆನ್ಷನ್ ಮಾಡಿ ಅಂತ. ಮಾನಿಟರ್ ಆದಮೇಲೆ ಈ ಒಂದು ಬಲ್ಬ್ನ ನಾನು ಪರ್ಚೇಸ್ ಮಾಡಿದೆ. ಬಲ್ಬ್ ಏನಕ್ಕೆ ಸಂಡೇ ಬಜಾರ್ ಅಂತ ಅಂದ್ಕೊತಿದ್ದೀರಾ. ಸೊ ಇದು ನಾರ್ಮಲ್ ಬಲ್ಬಲ್ಲ, ಇದು ನೀವು ನೋಡ್ಬೋದು CCTV ಕ್ಯಾಮ್ರಾ ಬಲ್ಬ್. ಸೊ ಇದನ್ನು ಡೈರೆಕ್ಟಾಗಿ ನೀವು ಸಾಕೆಟಲ್ಲಿ ಹಾಕಿ ವೈಫೈ ಜೊತೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಈ ಥರ ಒಂದು ಕನೆಕ್ಟರ್ ಥರ ಬರುತ್ತೆ. ಇದು ನಾರ್ಮಲ್ ಸಾಕೆಟ್ಸ್ಗೆ ಯೂಸ್ ಮಾಡ್ಬೋದು. ಥ್ರೆಡ್ ಟೈಪ್ ಬೇಕಂದರೆ ಇದರಲ್ಲೇ ಥ್ರೆಡ್ ಟೈಪ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇದರಲ್ಲಿ ನಿಮಗೆ ಆಡಿಯೋ ಆಪ್ಷನು ಇದೆ, ಸ್ಪೀಕರ್ ಇದೆ ಆ್ಯಂಡ್ ಮೈಕು ಇದೆ. ಸೊ ಅದು ಬಿಟ್ಟರೆ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ಚೆಕ್ ಮಾಡಿದೆ ಮನೇಲಿ ಬಂದು, ವರ್ಕಿಂಗಲ್ಲಿದೆ. ಮೂರನೇದಾಗಿ ಕೋಡ್ಯಾಕ್ ಬ್ರ್ಯಾಂಡಿಂದ ಈ ಒಂದು ಪ್ರಿಂಟರ್ನ ನಾವು ತೊಗೊಂಡಿದ್ವಿ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇದ್ರದ್ದು ಯೂಸಸ್ ಏನೇನಿದೆ ಅಂತ ನೀವೇ ನನಗೆ ಹೇಳಬೇಕು ಕಮೆಂಟ್ಸಲ್ಲಿ. ಇದು ನಿಮ್ಮ ಕಣ್ಣು ಮುಂದೆನೇ ವರ್ಕಿಂಗಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಡೋಣ. ಇದಕ್ಕೆ 24 ವೋಲ್ಟ್ಸ್ ಕೊಡಬೇಕು. ಸೊ ನಮ್ಮ ಹತ್ರ 24 ವೋಲ್ಟ್ಸ್ ಅಂತೂ ಇಲ್ಲ, 20 ವಾಟ್ಸ್ ಇದೆ. ಸೊ 20 ವೋಲ್ಟ್ಸ್ನ ಹಾಕಿ ಚೆಕ್ ಮಾಡೋಣ. ಸೊ 20 ವೋಲ್ಟ್ಸ್ನ ಹಾಕಿ ಆಯಿತು. ಇವಾಗ ಆನ್ ಮಾಡೋಣ.
ಸೊ ನೀವು ಇಲ್ಲಿ ನೋಡ್ಬೋದು ಲೈಟ್ಸ್ ಬರ್ತಾ ಇದೆ, ಆದರೆ ಡಿಸ್ಪ್ಲೇಲಿ ಏನೂ ಬರ್ತಾ ಇಲ್ಲ. ಮೋಸ್ಟ್ಲಿ 20 ವೋಲ್ಟ್ಸ್ ಕೊಟ್ಟಿದ್ದಕ್ಕೇನಾ ಇಲ್ಲ ಏನಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಎಲ್ಲ ಲೈಟ್ಸ್ ಬ್ಲಿಂಕ್ ಆಗ್ತಾ ಇದೆ. ಇದರಲ್ಲಿ ಬ್ಲೂಟೂತ್ ಕೂಡ ಇದೆ, ಬ್ಲೂಟೂತಿಂದ ಕನೆಕ್ಟ್ ಮಾಡಿ ಮೋಸ್ಟ್ಲಿ ಪ್ರಿಂಟ್ ಕೊಡ್ಬೋದು ಅನಿಸುತ್ತೆ. ಕಾರ್ಟ್ರಿಜ್ ಎಲ್ಲ ಹೆಂಗೆ ಏನು ಅಂತ ನನಗಂತೂ ಐಡಿಯಾ ಇಲ್ಲ. ಸೊ ನೋಡೋಣ. ಸೊ ನೆಕ್ಸ್ಟ್ ನಾವು ಈ ಟಿ ವಿ ಥರ ಇರೋ ಐಟಮ್ನ ಪರ್ಚೇಸ್ ಮಾಡಿದ್ವಿ. ಇದರಲ್ಲಿ ನೀವು ನೋಡ್ಬೋದು ಈ 3 ಪಿನ್ ಕನೆಕ್ಟರ್ಸ್ ಇದೆ. ಇದನ್ನು ನಾನು ಪರ್ಚೇಸ್ ಮಾಡಿರೋ ರೀಸನ್ ಏನಂದರೆ ಎಕ್ಸ್ಟ್ರಾ ಒಂದು ಸ್ಮಾಲ್ ಡಿಸ್ಪ್ಲೇ ಥರ ನಾನು ಸಿಸ್ಟಮ್ಗೆ ಯೂಸ್ ಮಾಡೋಣ ಅಂತ. ಇದರಲ್ಲಿ ಸಿಸ್ಟಮ್ ಸ್ಟ್ಯಾಟ್ಸ್ ಲೈಕ್ GPU ಸ್ಟ್ಯಾಟ್ಸ್ ಮತ್ತು CPU ಸ್ಟ್ಯಾಟ್ಸ್ ಎಲ್ಲ ನೋಡ್ಬೋದು ಅಂತ ಅಂದ್ಕೊಂಡು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ನಿಜವಾಗ್ಲೂ ಅದು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೀವೇ ನಾನು ಹೇಳಬೇಕು. ನೆಕ್ಸ್ಟ್ ನಾನು ಈ ಸೋನಿ ಎರಿಕ್ಸನ್ದು ಮೊಬೈಲ್ ಪರ್ಚೇಸ್ ಮಾಡಿದೆ. ಇದರಲ್ಲಿ ಆ್ಯಕ್ಚುಲಿ ಬ್ಯಾಕ್ ಕವರ್ ಏನಿದೆ, ಆ ಬ್ಯಾಕ್ ಕವರೇ ಇದರಲ್ಲಿ ಬ್ಯಾಟ್ರಿ ಥರ ನೋಡ್ಬೋದು ನೀವು. ಸೊ ಅಟ್ಯಾಚ್ಡ್ ಇರುತ್ತೆ. ಈ ಒಂದು ಮಾಡೆಲ್ ಹೆಸರು T105 ಅಂತ. ತುಂಬಾ ಹಳೆ ಮಾಡೆಲ್ ಆ್ಯಂಡ್ ಸಿಮ್ ಕಾರ್ಡ್ ಹಾಕೋ ಫೆಸಿಲಿಟಿ ಇದೆ. ಸೊ ಇದು ಕೂಡ ಅಷ್ಟೇ, ನನ್ನ ಹತ್ರ ಈ ಟೈಪ್ ಆಫ್ ಚಾರ್ಜರ್ ಇಲ್ಲ. ಸೊ ಅದಕ್ಕೆ ಕಾರಣ ಚೆಕ್ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಸೊ ಬೇಗನೆ ಇದನ್ನು ಚೆಕ್ ಮಾಡಿ ಟ್ರೈ ಮಾಡೋಣ. ಅದಾದಮೇಲೆ ಸೋನಿ ಎರಿಕ್ಸನಲ್ಲಿ ಈ ಒಂದು ಮಾಡೆಲ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಈ ಮಾಡಲು ತುಂಬಾ ಕ್ಲಾಸಿಯಾಗಿತ್ತು ಒಂದು ಟೈಮಲ್ಲಿ. ಅದಕ್ಕೆ ಕಾರಣ ನಾನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಇದರಲ್ಲಿ ಡಿಸ್ಪ್ಲೇ ಹೋಗಿದೆ ಆಲ್ರೆಡಿ, ನೋಡ್ಬೋದು ನೀವು. ಆದ್ರೂ ಕ್ಯೂರಿಯಾಸಿಟಿ, ಸೊ ಅದಕ್ಕೆ. ಆ್ಯಂಡ್ ಬ್ಯಾಟ್ರಿ ಎಲ್ಲ ಇದೆ ಇದರಲ್ಲಿ, ಆಲ್ರೆಡಿ ಮೆಮೊರಿ ಕಾರ್ಡು ಇದೆ. ಸೊ ನೋಡೋಣ. ಇದ್ರದ್ದು ಈ ಚಾರ್ಜರ್ ನಮ್ಮ ಹತ್ರ ಆಲ್ರೆಡಿ ಇಲ್ಲ ಅಂತ ಹೇಳಿದ್ದೀನಿ. ಸೊ ಇದನ್ನು ಚಾರ್ಜ್ ಹಾಕಿ ಆನ್ ಮಾಡಿ ಚೆಕ್ ಮಾಡೋಣ ಏನು ಆನ್ ಆಗ್ತಾಯಿದೆಯಾ ಅಟ್ಲೀಸ್ಟ್ ಅಂತ. ಐಪಾಡ್ನ ಮಿಸ್ ಮಾಡೋಕ್ಕಾಗುತ್ತಾ? ಸೊ ಟ್ರಾನ್ಸೆಂಡಿಂದ ಈ ಒಂದು ಐಪಾಡ್ 4GB ಇಂಟರ್ನಲ್ ಮೆಮೊರಿ ಯಾವುದು ಚೆಕ್ ಮಾಡಿ ಅಂತ ತೊಗೊಂಡಿಲ್ಲ. ಸೊ ಚೆಕ್ ಮಾಡಿ ಆಮೇಲೆ ನೋಡೋಣ ಹೆಂಗಿದೆ ಅಂತ. ಇದಕ್ಕೂ ಬೇಗನೆ ಒಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ಹಾಗೆ ಇನ್ನೊಂದು MP3 ಪ್ಲೇಯರ್, ಇದು ದ ಫೇಮಸ್ ಬ್ರ್ಯಾಂಡ್ ಸೋನಿದು ವಾಕ್ಮ್ಯಾನ್ದು MP3 ಪ್ಲೇಯರ್. ಇದ್ರದ್ದು ಚಾರ್ಜರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಈ ಚಾರ್ಜರ್ ಸಿಕ್ಕಿದ ಮೇಲೆ ಇದನ್ನು ಆನ್ ಮಾಡಿ ಚೆಕ್ ಮಾಡಬೇಕು. ಇದನ್ನು ನಾನು ಹಾಗೆ ಬಿಚ್ಚಲ್ಲ. ಸಪೋಸ್ ನಮ್ಗೆ ಚಾರ್ಜರ್ ಸಿಕ್ಕಿಲ್ಲ ಅಂದರೆ ಇದನ್ನು ಓಪನ್ ಮಾಡಿ ಡೈರೆಕ್ಟಾಗಿ ಬ್ಯಾಟ್ರಿ ಚಾರ್ಜ್ ಮಾಡಿ ಆಮೇಲೆ ಇದು ಆನ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿಬಿಡೋಣ. ನೆಕ್ಸ್ಟ್ ನಾವು ಒಂದು ಸ್ಮಾರ್ಟ್ ವಾಚ್ನ ತೊಗೊಂಡ್ವಿ. ಇದು ಪೆಬಲ್ ಅನ್ನೋ ಬ್ರ್ಯಾಂಡದು. ಸೊ ನೋಡೋಕ್ಕೆ ಸ್ವಲ್ಪ ಕ್ಲಾಸಿಯಾಗಿತ್ತು, ಸ್ವಲ್ಪ ಆ್ಯಪಲ್ನ ರೆಪ್ಲಿಕೇಟ್ ಮಾಡ್ತಾ ಇದೆಯಲ್ಲ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡೆ. ಇದು ಅಷ್ಟೇ ಗುರು, ಚೆಕ್ ಮಾಡೇ ತೊಗೊಬೇಕು. ಇದ್ರದ್ದು ಚಾರ್ಜರು 2 ಪಿನ್ ಚಾರ್ಜರ್ ಬರುತ್ತಲ್ಲ, ಆ ಚಾರ್ಜರು. ಸೊ ಆ ಚಾರ್ಜರ್ ಸಿಕ್ಕಿದ ಮೇಲೆ ಇದನ್ನು ಚೆಕ್ ಮಾಡಬೇಕು. ನೆಕ್ಸ್ಟ್ ನಾನು ಈ ಒಂದು ಏರ್ಪಾಡ್ಸ್ನ ತೊಗೊಂಡೆ. ಇದು ಯಾವ ಬ್ರ್ಯಾಂಡ್ ಅಂತ ಕೇಳಿದರೆ, ಸೊ ಇದು ನಾಯ್ಸ್ ಅನ್ನೋ ಬ್ರ್ಯಾಂಡ್ ಕಡೆಯಿಂದ. ಇದನ್ನು ಬರೀ 50 ರೂಪಾಯಿಗೆ ಒಂದು ಕಡೆ ಮಾರ್ತಾಯಿದ್ರು. ಸೊ ಅದಕ್ಕೆ ಓಪನ್ ಮಾಡಿ ಚೆಕ್ ಮಾಡಿದೆ. ನೋಡಿದ್ರೆ ಏರ್ಬಡ್ಸ್ ಎಲ್ಲ ಆಲ್ರೆಡಿ ಇತ್ತು ಒಳಗೆ. ಆ್ಯಂಡ್ ಇದನ್ನು ನಾನು ಚಾರ್ಜ್ ಮಾಡಿ ಚೆಕ್ ಮಾಡಿಲ್ಲ, ಚಾರ್ಜ್ ಮಾಡಿ ಚೆಕ್ ಮಾಡಬೇಕು. ಇದರಲ್ಲಿರೋ ಏರ್ಬಡ್ಸು ನಿಮಗೆ ಬಟನ್ ಟೈಪಲ್ಲಿ ಬರುತ್ತೆ. ಇಲ್ಲಿ ಬಟನ್ಸ್ ಬರುತ್ತೆ. ಸ್ವಲ್ಪ ಹಳೇದೆ, ಬಟ್ ಡಿಸೈನ್ ನೋಡೋಕ್ಕೆ ಚೆನ್ನಾಗಿತ್ತು. ಈ ಒಂದು ಮೊಬೈಲ್ ಸೇಫ್ಟಿಗೆ ಎಕ್ಸ್ಪರ್ಟ್ ಅನ್ಬೋದು. ಚಿಕ್ಕ ವಯಸ್ಸಲ್ಲಿ ನನಗೆ ಅಟ್ಲೀಸ್ಟ್ ಒಂದು ಸತಿ ಆದರೂ ಈ ಮೊಬೈಲ್ ಯೂಸ್ ಮಾಡಬೇಕಂತ ಆಸೆ ಇತ್ತು. ಆದರೆ ಇವಾಗ ನನ್ನ ಕೈಯಲ್ಲಿದೆ. ಇದು ಬ್ಲ್ಯಾಕ್ಬೆರಿದು ಪಾಸ್ಪೋರ್ಟ್ ಅಂತಾರೆ ಅನಿಸುತ್ತೆ. ಇಲ್ಲಿ ಟಚ್ ಮತ್ತು ಇಲ್ಲಿ ಕ್ವಾಟಿ ಕೀಪ್ಯಾಡ್ ಬರುತ್ತೆ. ಸೊ ಈ ಒಂದು ಮೊಬೈಲ್ ಆ್ಯಕ್ಚುಲಿ ವರ್ಕಿಂಗಲ್ಲಿದೆ. ಇವಾಗ ಬ್ಯಾಟ್ರಿ ಡೆಡ್ ಆಗಿದೆ, ಬಟ್ ವರ್ಕಿಂಗಲ್ಲಿದೆ. ಟಚ್ಚು ವರ್ಕ್ ಆಗ್ತಾಯಿದೆ. ಸೊ ಮೊಬೈಲಿನ ಲೈನಪ್ಪಲ್ಲಿ ಈ ಒಂದು ಮೊಬೈಲ್ನ ನಾನು ತೊಗೊಂಡೆ. ಸೋನಿ ಎರಿಕ್ಸನ್ದು ಎಕ್ಸ್ಪೀರಿಯಾ. ಇದು ನೀವು ನೋಡ್ಬೋದು. ಇದು ಕೂಡ ಅಷ್ಟೇ. ಎಕ್ಸ್ಪೀರಿಯಾ ಸೀರೀಸ್ ಬಂದಾಗ ಈ ಒಂದು ಮಾಡೆಲ್ ತುಂಬಾ ಪಾಪ್ಯುಲರ್ ಆಗಿತ್ತು. ಇದರಲ್ಲಿ ಏನಂದರೆ ಇಲ್ಲಿ ಒಂದು ಕವರ್ ಥರ ಬರುತ್ತೆ, ಆ ಕವರ್ ಇಲ್ಲ. ಇದರಲ್ಲಿ ನಿಮಗೆ ಕ್ಯಾಮ್ರಾಗಂತ ಸಪ್ರೇಟ್ ಬಟನ್ ಕೊಟ್ಟಿರ್ತಾರೆ. ಆ್ಯಪಲ್ ಅವ್ರು ಇವಾಗ ಕೊಟ್ಟಿದ್ದಾರೆ, ಇದರಲ್ಲಿ ಆಲ್ರೆಡಿ ಇದೆ. ಇದು ಕೂಡ ಅಷ್ಟೇ, ನಾನು ಚಾರ್ಜ್ ಮಾಡಿ ಚೆಕ್ ಮಾಡಿಲ್ಲ. ಇದಕ್ಕೂ ಒಂದು ವೀಡಿಯೋ ಬೇಗನೆ ಬರುತ್ತೆ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಪೋಟ್ರಾನಿಕ್ಸ್ದು ಕಾರ್ಡ್ ರೀಡರ್ ಕಮ್ ಮೆಮರಿ ಕಾರ್ಡ್ ಹೋಲ್ಡರ್ನ ತೊಗೊಂಡೆ. ಇದನ್ನು ಬರೀ 20 ರೂಪಾಯಿಗೆ ತೊಗೊಂಡೆ ನಾನು. ಸೊ ನೀವು ನೋಡ್ಬೋದು ಇಲ್ಲಿ ಮೆಮರಿ ಕಾರ್ಡ್ಸ್ ಮತ್ತು ಸಿಮ್ ಎಜೆಕ್ಟರ್, ದೊಡ್ಡ ಮೆಮರಿ ಕಾರ್ಡೆಲ್ಲ ಇಡ್ಬೋದು. ಹಾಗೆ ಇದನ್ನು ಆಚೆ ಹೇಳಿದ್ರೆ ನಿಮಗೆ ಕಾರ್ಡ್ ರೀಡರ್. ಆ್ಯಕ್ಚುಲಿ ಇದು ಯಾವುದೇ ಕಾರ್ಡ್ ಹಾಕಿದ್ರೂ ರೀಡ್ ಆಗುತ್ತೆ, ಸ್ವಲ್ಪ ಕ್ವಾಲಿಟಿ ಇರೋದೆ. ಅದಕ್ಕೆ ನಾನು ಇದನ್ನು ತೊಗೊಂಡೆ. ಆ್ಯಂಡ್ ಈ ಪರ್ಚೇಸ್ದ ಐಟಮ್ಸ್ ಎಲ್ಲ ನಾನು ವೀಡಿಯೋದಲ್ಲಿ ಸಂಡೇ ಬಜಾರ್ ವೀಡಿಯೋಲ್ಲಿ ತೋರಿಸಿರಲ್ಲ. ಯಾಕಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ತುಂಬ ಕ್ರೌಡ್ ಇರುತ್ತೆ. ಸೊ ಅದಕ್ಕೆ ಕಾರಣ ಪರ್ಚೇಸ್ ಮಾಡಿರೋದು ಐಟಮ್ಸ್ನ ವೀಡಿಯೋ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರನೇ ಈ ಥರ ನಾನು ವೀಡಿಯೋಸಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಐಟಮ್ಸ್ ಎಲ್ಲ.
ನೆಕ್ಸ್ಟ್ ನಾನು ಆ್ಯಕ್ಷನ್ ಕ್ಯಾಮ್ರಾಸ್ನ ತೊಗೊಂಡೆ. ಸೊ ಲೈನಾಗಿ 3 ತೊಗೊಂಡಿದ್ದೀನಿ, 3 ಡ್ಯಾಮೇಜ್ ಆಗಿದೆ. ಸೊ ಇದಕ್ಕೆ ರೆಸ್ಟೋರೇಷನ್ ಮಾಡಲೇಬೇಕು. ಫಸ್ಟ್ ಅಪ್ ಇದು ನೀವು ನೋಡ್ಬೋದು, ಫುಲ್ ಅಂಟ್ಕೊತಾ ಇದೆ. ಆ್ಯಂಡ್ ಈ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಕೇಸ್ ಓಪನ್ ಆಗ್ತಾ ಇಲ್ಲ. ಸೊ ಬೇಗನೆ ಇದಕ್ಕೊಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಅದಾದಮೇಲೆ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾನ ತೊಗೊಂಡೆ. ಇಲ್ಲಿ ನೀವು ನೋಡ್ಬೋದು, ಟಾಪಲ್ಲಿ ಬಟನ್ನೇ ಇಲ್ಲ, ಸೈಡಲ್ಲಿ ಬಟನ್ಸ್ ಇಲ್ಲ, ಎಲ್ಲ ಕಿತ್ತೋಗಿದೆ. ಸೊ ಇದನ್ನು ನಾನು ಆ್ಯಕ್ಚುಲಿ ಸ್ಪೇರ್ಗಂತ ತೊಗೊಂಡೆ. ಇದೇ ಥರ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇದೆ ನನ್ನ ಹತ್ರ ವರ್ಕಿಂಗ್ ಕಂಡೀಷನಲ್ಲಿ. ಅದರಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ಬೋರ್ಡ್ ಸ್ವಲ್ಪ ಫಾಲ್ಟ್ ಇದೆ. ಸೊ ಈ ಬೋರ್ಡ್ನ ಅದಕ್ಕೆ ಹಾಕಿ ಅದನ್ನು ಅಟ್ಲೀಸ್ಟ್ ಪರ್ಫೆಕ್ಟ್ ಮಾಡೋಣ. ಫೈನಲಾಗಿ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾ, ಇದು ಆ್ಯಕ್ಚುಲಿ ಒಂದು ಬ್ರ್ಯಾಂಡೆಡ್ ಆ್ಯಕ್ಷನ್ ಕ್ಯಾಮ್ರಾ. ಯಾವ ಬ್ರ್ಯಾಂಡ್ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇದು ಆ್ಯಕ್ಚುಲಿ ನೀವು ನೋಡ್ಬೋದು, ಹಿಂದ್ಗಡೆ ಇರೋ ಪ್ಯಾನಲ್ ಇಲ್ಲ. ಆ್ಯಂಡ್ ಇದ್ರದ್ದು ಬ್ಯಾಟ್ರಿ ಟೈಪ್ ಸ್ವಲ್ಪ ಡಿಫ್ರೆಂಟು, ನಿಮ್ಗೆ ತೋರಿಸ್ತೀನಿ ನಾನು. ನೀವು ನೋಡ್ಬೋದು ಪಿನ್ಸ್ ಎಲ್ಲ ಕೆಳಗಿದೆ. ಯೂಶ್ವಲಿ ಆ್ಯಕ್ಷನ್ ಕ್ಯಾಮ್ರಾಸ್ ಈ ಥರ ಬರೋಲ್ಲ. ಸೊ ಒಂದು ಲಕ್ಕಿ ವಿಷಯ ಏನಂದರೆ ನನಗೆ ಬ್ಯಾಟ್ರಿ ಜೊತೆ ಸಿಕ್ತು. ಇದು ಕೂಡ ಅಷ್ಟೇ, ಬೇಗನೆ ಇದಕ್ಕೊಂದು ವೀಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಇದಕ್ಕೆ ರಿಸ್ಟೋರೇಷನ್ ಆಯಿತಾ ಇಲ್ವಾ ಅಂತ ಹೇಳ್ತೀನಿ. ಅದಾದಮೇಲೆ ಈ ರಿಯಲ್ಮಿದು ಬಡ್ಸ್ ನಾನು ಪರ್ಚೇಸ್ ಮಾಡಿದೆ. ಇದು ಕೂಡ ಅಷ್ಟೇ 50 ರುಪೀಸ್ದು. ಇದರಲ್ಲಿ ನೀವು ನೋಡ್ಬೋದು ಕಲರ್ ಆಗಿದೆಯಾ. ರಿಯಲ್ಮಿ ಅವರು ಯಾವಾಗ ಈ ಥರ ಕಲರಾಗಿ 2 ಡಿಫ್ರೆಂಟ್ ಕಲರ್ ಬಡ್ಸ್ನ ಒಂದೇ ಇದರಲ್ಲಿ ಕೊಟ್ಟಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಮಿಕ್ಸ್ ಮ್ಯಾಚ್ ಮಾಡಿ ಹಾಕಿದ್ದಾರೆ ಇದರಲ್ಲಿ. ನಾನು ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ, ಈ ಥರ ಒಂದು ರಿಯಲ್ಮಿ ಬಡ್ಸ್ ನನ್ನ ಹತ್ರ ಇದೆ, ಅದಕ್ಕೆ ಬ್ಯಾಟ್ರಿ ಬೇಕಾಗಿತ್ತು. ಸೊ ಇದರಿಂದ ಬ್ಯಾಟ್ರಿ ಅದಕ್ಕೆ ಹಾಕಿ ರೆಸ್ಟೋರೇಷನ್ ವೀಡಿಯೋ ಪಕ್ಕಾ ಬರುತ್ತೆ. ನೆಕ್ಸ್ಟ್ ನಾನು ಈ ಪವರ್ ಅಪ್ ಅನ್ನೋ ಬ್ರ್ಯಾಂಡಿಂದ ಈ ಒಂದು ಹಬ್ನ ಪರ್ಚೇಸ್ ಮಾಡಿದೆ. ಇದನ್ನು ಡೈರೆಕ್ಟಾಗಿ ಫೋನಿಗೆ ಕನೆಕ್ಟ್ ಮಾಡಿಬಿಟ್ಟು ಇದರಲ್ಲಿ USB, HDMI Type-C ಮತ್ತು ಹೆಡ್ಫೋನ್ ಜಾಕ್ ಹಾಕ್ಕೋಬೋದು. ಸೊ ನೋಡೋಣ ಇದು ವರ್ಕಿಂಗಲ್ಲಿದೆಯಾ ಇಲ್ವಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಫೈನಲಾಗಿ ಈ ಒಂದು ವ್ಯತ್ಯಾಸವಾಗಿರೋ MP3 ಪ್ಲೇಯರ್ನ ತೊಗೊಂಡಿದ್ದೆ. ಸೊ ಈ ಒಂದು MP3 ಪ್ಲೇಯರ್ ಹೇಗಿರುತ್ತಂತ ನನಗೂ ಐಡಿಯಾ ಇಲ್ಲ. ಇದರಲ್ಲಿ Type-C ಪೋರ್ಟ್ ಇದೆ. ಇದು ಮೇ ಬಿ ಲೇಟೆಸ್ಟ್ ಇರ್ಬೋದು, ಸೊ ನೋ ಐಡಿಯಾ. ಇದನ್ನು ನಾನು Type-C ಹಾಕಿ ಚೆಕ್ ಮಾಡಿದೆ, ಆನ್ ಆಗಿಲ್ಲ. ಮೇ ಬಿ ಬ್ಯಾಟ್ರಿ ಡೆಡ್ ಆಗಿರುತ್ತಾ ಇಲ್ಲ ಬೋರ್ಡ್ ಇಶ್ಯೂನೋ ಗೊತ್ತಿಲ್ಲ. ಸೊ ಇದಕ್ಕೆ ರೆಸ್ಟೋರೇಷನ್ ವೀಡಿಯೋ ಮಾಡಿ ಅದರಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ, ವರ್ಕ್ ಆದರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಒಂದು ಪೆಂಗ್ವಿನ್ನ ಪರ್ಚೇಸ್ ಮಾಡಿದ್ದೆ. ಏನಪ್ಪ ಈ ಪೆಂಗ್ವಿನ್ ಅಂದರೆ CCTV ಕ್ಯಾಮ್ರಾ ಕಂಟ್ರಿ. ಇದು ಕ್ಯೂಬೋ ಕಡೆಯಿಂದ. ಕ್ಯೂಬೋ ಈಸ್ ಎ ವೆರಿ ಗುಡ್ ಬ್ರ್ಯಾಂಡ್. ಆ್ಯಂಡ್ ಇದರಲ್ಲಿ ಸ್ಪೀಕರ್ ಕೂಡ ಇದೆ, ನೀವು ನೋಡ್ಬೋದು ಹಿಂದ್ಗಡೆ. ಇದನ್ನು ನೀವು ಮೌಂಟ್ ಮಾಡೋಕ್ಕಾಗಲ್ಲ, ಬಟ್ ಟೇಬಲ್ ಟಾಪ್ ಆ ಥರ CCTV ಇದು. ಆ್ಯಂಡ್ ಇದರಲ್ಲಿ ಮೆಮೊರಿ ಕಾರ್ಡ್ ಹಾಕ್ಕೋಬೋದು.